ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ, ಇವತ್ತಿನ ವಿಡಿಯೋದೊಳಗೆ ನಾನು ಭೋಗಿ ಕೊಡೋದು ಹೆಂಗೆ ಕೊಡೋದು, ಆಮೇಲೆ ಏನೇನು ಸಾಮಾನು ಬೇಕಾಗ್ತಾವೆ ಅಂಬೋದನ್ನು ಈ ವಿಡಿಯೋದೊಳಗೆ ಹೇಳಿಕತ್ತೀನಿ. ನೋಡ್ಕೊಂಬರೋಣಂತ. ಏನಂದ್ರೆ ಈಗ ಸಂಕ್ರಾಂತಿ ಬಂತು, ಸಂಕ್ರಾಂತಿ ಭೋಗಿ ಅಂತಿರ್ತದೆ, ಮತ್ತು ರಸತ್ಮಿ ಮುಂದೆ ರಸತ್ಮಿ ಭೋಗಿ ಇರ್ತದೆ. ಅಂದ್ರೆ ಸಂಕ್ರಾಂತಿ ಹಿಂದಿನ ದಿವಸ ಭೋಗಿ ಕೊಡೋದಿರ್ತದೆ, ಮತ್ತು ರಸತ್ಮಿ ಹಿಂದಿನ ದಿವಸನೂ ಭೋಗಿ ಕೊಡೋದಿರ್ತದೆ. ಈ ಭೋಗಿ ಕೊಡ್ಲಿಕ್ಕಾಗಲಿಲ್ಲ ಅಂದರೆ ನೀವು ರಸತ್ಮಿ ಭೋಗಿನೂ ಕೊಡ್ಬೋದು, ಅಥವಾ ಎರಡೂ ಕೊಡ್ಬೋದು. ಈ ಭೋಗಿ ಕಾರ್ಯಕ್ರಮನ ಯಾವಾಗ ಮಾಡೋದಂದ್ರೆ ಸಂಕ್ರಾಂತಿ ಹಿಂದಿನ ದಿವಸ ಮಾಡೋದಿರ್ತದೆ. ಅದಕ್ಕೆ ಏನೇನು ಸಾಮಾನು ಬೇಕು, ಹೆಂಗೆ ಮಾಡೋದು ಪದ್ಧತಿ, ಕೆಲವೊಂದು ಹೊಸದಾಗಿದ್ದವ್ರಿಗೆ ಏನದ ಈ ಪದ್ಧತಿ ಗೊತ್ತಿರಂಗಿಲ್ಲ. ಆ ವಿಷಯವಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಈಗ ನೋಡ್ಕೊಂಬರೋಣ ಅಂತ ಹೆಂಗೆ ಮಾಡೋದು ಅಂತ ಹೇಳಿ. ಮೊದಲಿಗೆ ನೋಡ್ರಿ, ಭೋಗಿ ಏನದ ಮುತ್ತೈದರಿಗೆ ಕೊಡ್ಬೇಕಾಗ್ತದೆ. ವೈದಿಕ ಮುತ್ತೈದಿದ್ರೆ ಇನ್ನೂ ಚಲೋ ಇರ್ತದೆ. ಮತ್ತು ಮಕ್ಕಳಿದ್ದ ಮನೆಗೆ ಭೋಗಿ ಕೊಡ್ಬೇಕಂತಾರೆ. ಅದಕ್ಕೆ ಮುತ್ತೈದರಿಗೆ ಏನದ ಈ ಭೋಗಿ ಭೋಗಿನ ಕೊಡಬೇಕಾಗ್ತದೆ. ಭೋಗಿ ಕೊಡಲಿಕ್ಕೆ ಮೊದಲಿಗೆ ಏನದ ಮುತ್ತೈದರಿಗೆ ಹೇಳಿದ್ವಿ ಅಂದ್ರೆ ನಾವು ಮನೆಯೊಳಗೆ ಏನದ ಅಂಚು ಸೆರಗಿನ ಸೀರೆ ಉಟ್ಕೋಬೇಕಾಗ್ತದೆ. ಮತ್ತು ಎರ್ಕೊಳ್ಳಾರ್ದ ಈ ಭೋಗಿ ಕೊಡ್ಬೇಕಾಗ್ತದೆ. ಅಂದ್ರೆ ಮೊದಲ ಹಂಗೆ ಕೊಟ್ಟು ಆಮೇಲೆ ಎರ್ಕೊಳ್ಳೋದಿರ್ತದೆ. ಇದು ಸಂಕ್ರಾಂತಿ ಭೋಗಿ. ರಸತ್ಮಿ ಭೋಗಿ ಏನದ ಎರ್ಕೊಂಡು ಕೊಡೋದಿರ್ತದೆ. ಕೆಲವೊಬ್ರು ಏನದ ಎರ್ಕೊಂಡು ಬಂದಿರ್ತಾರೆ, ಹಂಗೂ ಬಂದಿರ್ತಾರೆ. ನಿಮ್ಮ ಅನುಕೂಲ. ಆದರೆ ಭೋಗಿ ಕೊಡೋದೇನದ ಎರ್ಕೊಳ್ಳಾರ್ದ ಕೊಡಬೇಕು ಅಂತ ಪದ್ಧತಿ ಅದ. ಈಗ ಮೊದಲಿಗೆ ಏನದ ಮುತ್ತೈದಿನ ಮನೆಗೆ ಬಂದ ಕೂಡಲೇ ಅವ್ರಿಗೇನದ ಮೊದಲಿಗೆ ಬಿಸಿನೀರಲ್ಲೇ ಪಾದ ತೊಳಿಬೇಕಾಗ್ತದೆ. ನಾವು ಪಾದ ತೊಳೆದು ಒಂದು ನ್ಯಾಪ್ಕಿನ್ನು ಅಥವಾ ಟಾವೆಲಲ್ಲಿ ಏನದ ಅವ್ರ ಪಾದಾನ ಒರೆಸ್ಬೇಕಾಗ್ತದೆ. ಮುತ್ತೈದಿ ಪಾದ ಒರೆಸಿದ ಮೇಲೆ ಇಲ್ಲೇನದ ನೋಡ್ರಿ, ಇದು ಅರಿಶಿನ ಮತ್ತು ಸುಣ್ಣದ. ಇದಕ್ಕೆ ನೀರು ಹಾಕಿದ್ರೆ ಕೆಂಪಾಗ್ತದೆ. ಇದನ್ನೇನದ ಅವ್ರ ಪಾದಕ್ಕೆ ಸುತ್ತರ್ದ ಬರಿಬೇಕಾಗ್ತದೆ. ಅಂದರೆ ಬೆರಳಿಲೆ ಸುತ್ತರ್ದ ಏನದ ಅವ್ರ ಪಾದಕ್ಕೆ ಹಚ್ಬೇಕು. ಇದನ್ನು ಬಣ್ಣನ ಹಚ್ಬೇಕಾಗ್ತದೆ. ಆಮೇಲೆ ಏನದ ಅವ್ರಿಗೇನ ಒಂದು ಮಣಿ ಮೇಲೆ ಬಂದು ಕೂತ ಮೇಲೆ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೇನದ ಕನ್ನಡಿ ತೋರಿಸಿ ಆಮೇಲೆ ಕಾಡಿಗೆ ಹಚ್ಚಬೇಕಾಗ್ತದೆ. ಹಣಿಗಿಲೆ ಹಿಕ್ಬೇಕಾಗ್ತದೆ ಅವ್ರಿಗೆ. ಮತ್ತು ನಾವು ಏನದ ಕನ್ನಡಿಯೊಳಗೆ ಮುಖ ನೋಡಿಕೊಂಡು ಹಣಿಗಿಲೆ ಹಿಕ್ಕೊಂಡು ಕಾಡಿಗೆ ಹಚ್ಕೋಬೇಕಾಗ್ತದೆ. ಇಲ್ಲಿ ಭೋಗಿ ಕೊಡ್ಬೇಕಂದ್ರೆ ಮೊದಲಿಗೆ ಏನದ ನಡುವೆ ರಂಗೋಲಿ ಹಾಕಿ ಮರದೊಳಗೆ ಎಲ್ಲ ಇಡ್ಬೇಕಾಗ್ತದೆ. ಏನು ಸಾಮಾನು ಇಡ್ಬೇಕು ಎಂಬುದನ್ನು ನಾನು ಆಮೇಲೆ ತೋರಿಸ್ತೀನಿ ಅದನ್ನು. ಆಮೇಲೆ ಆ ಕಡೆ ಈ ಕಡೆ ಒಂದು ಮಣಿ ಹಾಕ್ಬೇಕಾಗ್ತಂದ್ರೆ ಭೋಗಿ ಕೊಡೋರು ಮತ್ತು ತೊಗೊಳ್ಳೋರು ಇಬ್ಬರು ಆ ಮಣಿ ಮೇಲೆ ಕೂಡ್ಬೇಕಾಗ್ತದೆ. ರಂಗೋಲಿ ಹಾಕಿ ಮಣಿ ಹಾಕಬೇಕಾಗ್ತದೆ. ರಂಗೋಲಿ ಹಾಕಿ ಮರ ಇಡಬೇಕಾಗ್ತದೆ. ಮತ್ತೇನದ ಮರಕ್ಕೆ ಅರಿಶಿನ ಕುಂಕುಮ ಗೆಜ್ಜಿ ವಸ್ತ್ರ ಏರಿಸ್ಬೇಕು. ಆಮೇಲೆ ದೀಪ ಹಚ್ಚಿಡ್ಬೇಕು, ಊದಿನ ಕಡ್ಡಿ ಬಿಡಬೇಕು, ಮತ್ತು ಹೂವು ಏರಿಸ್ಬೇಕಾಗ್ತದೆ ಮರಕ್ಕೆ. ಆಮೇಲೆ ಮುತ್ತೈದಿಗೆ ಏನದ ಅರಿಶಿನ ಕುಂಕುಮ ಕೊಟ್ಟ ಮೇಲೆ ಹೂ ಕೊಡಬೇಕು. ಆಮೇಲೆ ಅವ್ರಿಗೆ ಕನ್ನಡಿ ತೋರಿಸಿ ಕಾಡಿಗೆ ಹಚ್ಚಿ ಹಿಕ್ಬೇಕು. ಇಬ್ಬರು ಏನದ ಕನ್ನಡಿ ಒಳಗೆ ಮುಖ ನೋಡ್ಕೋಬೇಕಾಗ್ತದೆ. ಕಾಡಿಗೆ ಅದು ಎಲ್ಲ ಹಚ್ಚಿದ ಮೇಲೆ ಮುತ್ತೈದಿಗೆ ಏನದ ಉಡಿ ತುಂಬಬೇಕಾಗ್ತದೆ. ಅಂದರೆ ಬ್ಲೌಸ್ ಪೀಸು, ದಕ್ಷಿಣಿ, ಎಲೆ ಅಡಿಕೆ ಎಲ್ಲ ಅಕ್ಕಿ ಅಡಿಕೆ ಎಲ್ಲ ಹಾಕಿ ಇಬ್ಬರು ಒಬ್ರಿಗೊಬ್ಬರು ಉಡಿ ತುಂಬಬೇಕಾಗ್ತದೆ. ಉಡಿ ತುಂಬಿಕೊಂಡು ಆ ಉಡಿ ಏನದ ನೀವು ಟೊಂಕಕ್ಕೆ ಅಂದ್ರೆ ಉಡಿನ ಸಿಗಿಸ್ಕೋಬೇಕಲ್ಲೇ ಸೀರೆ ಒಳಗನೆ ಸಿಗಿಸ್ಕೊಂಡು ಆಮೇಲೆ ಏನದ ಭೋಗಿನ ಕೊಡಬೇಕಾಗ್ತದೆ. ಇದನ್ನೆಲ್ಲ ಏನದ ಉಡಿ ತುಂಬೋದಿರ್ತದೆ. ದಕ್ಷಿಣಿ ಅದೆಲ್ಲ ನಿಮ್ಮ ಶಕ್ತಾನುಸಾರ ಎಷ್ಟೆಷ್ಟದ ಹಾಕಿ ನೀವು ಉಡಿ ತುಂಬೋದು. ಇದು ನೋಡ್ರಿ, ಮರದೊಳಗೆ ಹಾಕಿ ಇಡ್ಲಿಕ್ಕಿಂತ ಭೋಗಿ ಸಾಮಾನ. ಈಗೇನದ ಸುಗ್ಗಿ ಕಾಲಿರ್ತದೆ, ಈಗೆಲ್ಲ ಹೊಸಾದು ಬಂದಿರ್ತದೆ. ಮತ್ತು ನಾವೇನು ಭೋಗಿ ದಿವಸ ಅಡುಗೆ ಮಾಡ್ತೀವಿ ಅದೇ ಸಾಮಾನನ್ನು ಎಲ್ಲನೂ ಹಾಕಿ ಕೊಡಬೇಕಾಗ್ತದೆ. ಇಲ್ಲಿ ಮೊದಲಿಗೆ ಏನದ ಇದು ಹುಣಸೆ ಹಣ್ಣದ, ಆಮೇಲೆ ಇದು ಹೆಸರು ಬ್ಯಾಳಿ, ಇದು ಅಕ್ಕಿ, ಇದು ಒಣ ಕೊಬ್ಬರದ. ಇಲ್ಲ ಹುಗ್ಗಿ, ಗೊಜ್ಜು, ಸಜ್ಜಿ ಭಕ್ರಿ, ಬದ್ನಿಕಾಯಿ ಪಲ್ಯ, ಪಚಡಿ ಅದನ್ನೆಲ್ಲ ಅವತ್ತು ಅಡುಗೆ ಮಾಡ್ತೀವಿ. ಅದೇ ಅಡುಗೆ ಸಾಮಾನನ್ನು ನಾವೇನದ 4 ಮಂದಿ ಊಟ ಮಾಡೋ ಅಷ್ಟೇನದ ನಾವು ಹಾಕಿ ಕೊಡಬೇಕಾಗ್ತದೆ. ಇಲ್ಲೇನದ ಎಳ್ಳದ, ಇದು ಜೀರಿಗೆ, ಇದೇನದ ಮೆಣಸು ಮತ್ತು ಲವಂಗದ, ಇದು ನೋಡ್ರಿ ಬೆಲ್ಲ, ಮತ್ತು ಇದೇನದ ಹತ್ತದ. ಇದೇನದ ನೀವು ಸಜ್ಜಿ ಭಕ್ರಿ ಮಾಡೋದ್ರಿಂದ ಸಜ್ಜಿ ಹಿಟ್ಟಿತ್ತಂದರೆ ಸಜ್ಜಿ ಹಿಟ್ಟ ಕೊಡ್ಬೋದು. ಸಜ್ಜಿ ಹಿಟ್ಟು ಇಲ್ಲ ಅಂತಂದರೆ ನೀವು ಜೋಳದ ಹಿಟ್ಟು ಕೊಡಬೇಕಾಗ್ತದೆ. ಅಂದರೆ ಭಕ್ರಿಗೆ ಸಜ್ಜಿ ಹಿಟ್ಟ ಕೊಡ್ಬೋದು. ಸಜ್ಜಿ ಹಿಟ್ಟಿಲ್ಲ ಅಂದರೆ ನೀವು ಜೋಳದ ಹಿಟ್ಟು ಕೊಡ್ಬೋದು. ಇದೇನದ ಹುಣಸೆ ಹಣ್ಣು. ಇಷ್ಟೆಲ್ಲ ಏನದ ಸಾಮಾನು ಮರದೊಳಗೆ ಹಾಕಿ ಇಡಬೇಕಾಗ್ತದೆ. ಅಡುಗೆ ಸಾಮಾನು ಇದು ನೋಡ್ರಿ ಕಾಯಿಪಲ್ಯ. ಕಾಯಿಪಲ್ಯ ಏನಂದರೆ ಎಲ್ಲ ಹೊಸಾದು ಬಂದಿರ್ತದೆ. ಈ ಸಂಕ್ರಾಂತಿ ಮುಂದೆ ಎಲ್ಲ ಹೊಸಾದು ಬೆಳೆದಿರ್ತಾರೆ ಕಾಯಿಪಲ್ಯ ಎಲ್ಲ. ಇದೇನದ ಮೊದಲಿಗೆ ಮುತ್ತೈದಿಗೆ ಎರ್ಕೊಳ್ಳಿಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಸಿಹಿ ಕಾಯಿ ಕೊಡ್ಬೋದು. ಇಲ್ಲ ಅಂದರೆ ಶಾಂಪೂ ಪಾಕೆಟ್ ಕೊಡ್ಬೋದು. ಮತ್ತು ಇದೇನದ ತುಪ್ಪದ, ಇದು ಒಳ್ಳೆಣ್ಣೆ ಅಂದರೆ ಅಡಿಗೆ ಅಂಥೇಳಿ ಬೆಣ್ಣೆ. ಆಮೇಲೆ ಕಾಯಿಪಲ್ಯದೊಳಗೆ ಏನದ ಕಡ್ಲಿ ಗಿಡ, ಅವರಿಕಾಳು, ಉಳ್ಳಾಗಡ್ಡಿ ಮತ್ತು ಬದ್ನಿಕಾಯಿ,
ಆಮೇಲೆ ಏನದ ಗೆಣಸು ಮತ್ತು ಗಜ್ರಿ ಇಷ್ಟು ನಾ ಸಾಮಾನು ಇಟ್ಟೀನಿ. ನೀವು ಮತ್ತೇನಾರ ಇತ್ತಂದ್ರೆ ಕುಂಬಳಕಾಯಿ ಅವನ್ನೆಲ್ಲ ಏನದ ಕೊಡ್ಬೋದು. ಇದ್ರೊಳಗೆ ಮರದೊಳಗಿಟ್ಟು ಇವನ್ನೆಲ್ಲ ಚೆಂದಾಗಿ ಜೋಡಿಸಿ ಏನದ ಮರದೊಳಗಿಟ್ಟು ಮ್ಯಾಲೊಂದು ಮರ ಮುಚ್ಚಬೇಕಾಗ್ತದೆ. ಆ ಮರಕ್ಕೆ ಏನದ ಅರ್ಶಿನ ಕುಂಕುಮ ಅದು ಹೂವು ಏರಿಸಿ ಗೆಜ್ಜೆ ವಸ್ತ್ರ ಏರಿಸ್ಬೇಕು. ಆಮೇಲೆ ದೀಪ ಹಚ್ಚಿಟ್ಟು ಉದಿನ ಕಡ್ಡಿ ಬೆಳಗ್ಬೇಕಾಗ್ತದೆ, ದೀಪ ಬೆಳಗಬೇಕು. ಆಮೇಲೆ ಒಬ್ರಿಗೊಬ್ರು ಏನದ ಸೆರಗಿಲಿ ಅದನ್ನು ಹಿಂದೆ ಮುಂದೆ ಮಾಡಿ ಮರನ ಭೋಗಿ, ಆಮೇಲೆ ಒಂದು ಮ್ಯಾಲಿನ ಮರ ತೆಗೆದು ಇದನ್ನೆಲ್ಲ ನೋಡಿ ಭೋಗಿನೇನದ ಅವ್ರಿಗೆ ಕೊಡಬೇಕಾಗ್ತದೆ. ಆಮೇಲೆ ಅವ್ರೇನದ ಆ ಮರದ್ದೆಲ್ಲ ತೊಕ್ಕೊಂಡು ಮರ ವಾಪಸ್ ಕೊಡ್ತಾರೆ. ಅವ್ರಿಗೆ ಮರನ ಕೊಡೋದಂತೇನಿಲ್ಲ, ಮರದೊಳಗೆ ಹಾಕಿ ಇದನ್ನೆಲ್ಲ ಭೋಗಿ ಕೊಡ್ಬೇಕಾಗ್ತದೆ. ಇದು ನೋಡ್ರಿ ನಮ್ಮ ಸಂಕ್ರಾಂತಿ ಮುಂದೆ ಕೊಡುವಂಥ ಭೋಗಿ ಪದ್ಧತಿ ಅದ. ಮತ್ತು ಅದ್ರೊಳಗೆ ಏನೇನು ಸಾಮಾನು ಹಾಕಬೇಕು ಅಂಥೇಳಿ ನಾ ಇಲ್ಲಿ ಹೇಳೀನಿ. ನೋಡಿದ್ರಲ್ಲ ಭೋಗಿ ಕೊಡೋ ಪದ್ಧತಿ ಹೆಂಗಂತ ಹೇಳಿ, ಮತ್ತು ಭೋಗಿಯೊಳಗೆ ಏನೇನು ಸಾಮಾನು ಹಾಕ್ಬೇಕು ಅಂತ ಹೇಳಿ ಈ ವಿಡಿಯೋದಾಗ ನಾನು ತೋರಿಸ್ಕೊಟ್ಟಿನಿ. ಇದು ನೋಡ್ರಿ, ಭೋಗಿ ಕೊಡೋದ್ರಿಂದ ಮನೆಯೊಳಗೆ ಅನ್ನ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಇವು ಸಾಂಪ್ರದಾಯಿಕವಾದ ಒಂದು ಕೆಲವೊಂದು ಏನವ ಇವೆಲ್ಲ ಪದ್ಧತಿಗಳನ್ನ ನಾವು ಮಾಡ್ಕೋತ ಬಂದ್ರೆ ಹಿರಿಯರು ಮುಂದಿನ ಮಕ್ಕಳಿಗೆಲ್ಲ ಏನದ ಗೊತ್ತಾಗ್ತದೆ. ಮತ್ತು ಇದ್ರೊಳಗೆ ಒಂದು ಏನೋ ಒಂದು ರೀಸನ್ ಇರ್ತದಂತ ಹಿಂದಿನವ್ರು ಇದನ್ನೆಲ್ಲ ಮಾಡಿರ್ತಾರೆ. ಅಂದರೆ ಈ ಚಳಿಗಾಲದೊಳಗೆ ಇವನ್ನೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ದಾನ ಧರ್ಮ ಮಾಡೋದು ಒಂದು ಇದು ಆಗ್ತದಂದ್ರೆ ಒಂದು ಪದ್ಧತಿ ಇರೋದ್ರಿಂದ ಮನೆಗೆ ಮಂತನಕ್ಕೆಲ್ಲದಕ್ಕೂ ಚಲೋ ಆಗ್ತದಂಬೋ ಒಂದು ರೀಸನ್ನಿಂದನೇ ಇವನ್ನೆಲ್ಲ ಪದ್ಧತಿ ಮಾಡಿರ್ತಾರೆ. ಈ ಪದ್ಧತಿ ನಾವು ಮಾಡಿದರೆ ಮುಂದಿನ ಮಕ್ಕಳು ಏನದ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ಪದ್ಧತಿ ಗೊತ್ತಿರಲಾರ್ದವ್ರಿಗೆ ಈ ವಿಡಿಯೋದಿಂದ ಅನುಕೂಲ ಆಗ್ತದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.